ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಾವಯವವಾಗಿ ನಮ್ಮ ಹೊಲಕ್ಕೆ ಯಾವ ರೀತಿ ನಾವು ಕೀಟನಾಶಕನ ತಯಾರು ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾವು ಈಗಾಗಲೇ ತಯಾರು ಮಾಡಿದ್ದೀವಿ. ಸೊ ಇದ್ರ ಹೆಸರು ಬಂದ್ಬಿಟ್ಟು ಅಗ್ನಿಅಸ್ತ್ರ ಅಂತೇಳಿ. ಸೊ ಇದ್ರ ಪ್ರಾಮುಖ್ಯತೆ ಮತ್ತು ಇದರಲ್ಲಿ ಯಾವ ರೀತಿಯ ಇಂಗ್ರೀಡಿಯೆಂಟ್ ನಾವು ಹಾಕಿದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೂ ಅದರ ಪ್ರಾಮುಖ್ಯತೆ, ಇಂಗ್ರೀಡಿಯೆಂಟ್ನ ಪ್ರಾಮುಖ್ಯತೆ ಏನು ಅಂತಲೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಅಗ್ನಿಅಸ್ತ್ರನ ಏನಕ್ಕೆ ಬಳಸ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಈಗ ನೋಡ್ಬೋದು, ನಮ್ಮ ಯಾವುದೇ ರೀತಿ ಬೆಳೆಗಳಾಗಿರ್ಬೋದು ಮತ್ತು ಹಣ್ಣಿನ ಗಿಡಗಳಾಗಿರ್ಬೋದು, ಸೊ ಅದರಲ್ಲಿ ಪ್ರಮುಖವಾಗಿ ಕಾಡುವಂಥ ಕೀಟಗಳು ಯಾವುವು ಅಂದರೆ, ಒಂದು ಹಣ್ಣು ತಿನ್ನುವ ಕೀಟಗಳು, ಮತ್ತು ಎಲೆಗಳನ್ನ ತಿನ್ನುವ ಕೀಟಗಳು, ಮತ್ತು ಕಾಂಡಗಳನ್ನ ಕೊರೆಯುವಂಥ ಕೀಟಗಳು ಇರ್ತವೆ. ಸೊ ಆ ಎಲ್ಲ ಕೀಟಗಳಿಗೂ ಒಂಥರ ಇದು ರಾಮಬಾಣ ಅಂತ ಹೇಳ್ಬೋದು. ಸೊ ಇದರಲ್ಲಿ ಒಂದು 5 ರಿಂದ 6 ಇಂಗ್ರೀಡಿಯೆಂಟ್ಸ್ ಏನು ನಾವು ಸೇರಿಸಿ ಮಾಡಿರ್ತೀವಿ. ಸೊ ಇದು ಎಲ್ಲ ರೀತಿಯ ಬೆಳೆಗಳಿಗೂ ಉಪಯೋಗಕಾರಿ ಮತ್ತು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಸೊ ಇದನ್ನ ನಾವು ಎಲ್ಲ ಬೆಳೆಗಳಿಗೂ ಮತ್ತು ಎಲ್ಲ ರೀತಿಯ ಹಣ್ಣಿನ ಗಿಡಗಳಿಗೂ ಇದನ್ನ ನಾವು ಬಳಸ್ಬೋದು. ಸೊ ಇದನ್ನು ನಾನು ಯಾವ ರೀತಿ ಮಾಡಿದ್ದೀವಿ ಅಂತ ತೋರಿಸ್ತೀನಿ. 5 kg ಆಗುವಷ್ಟು ಬೇವಿನ ಎಲೆಗಳನ್ನ ತಗೊಂಡಿದ್ದೀವಿ, ಮತ್ತು ಅರ್ಧ kg ತಂಬಾಕು, ಹಾಗೂ ಇನ್ನೂ ಅರ್ಧ kg ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಮತ್ತು ಅರ್ಧ kg ಬೆಳ್ಳುಳ್ಳಿ ಹಾಗೂ ಅರ್ಧ kg ಹಸಿ ಶುಂಠಿನ ತೊಗೊಂಡಿದ್ದೀವಿ. ಮೊದಲಿಗೆ ನಾನು ಬೇವಿನ ಎಲೆನ ತೊಗೊಂಡು ಅರ್ಧಂಬರ್ಧ ಜಜ್ತಿದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ಇದನ್ನು ಕಾಯಿಸ್ಬೇಕಾದ್ರೆ ಸೊ ಜಾಸ್ತಿ ಸಮಯ ಬೇಕಾಗಲ್ಲ ಇದರಲ್ಲಿರೋ ಇಂಗ್ರೀಡಿಯೆಂಟ್ನ ಹೀರ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಜಜ್ಕೋಬೇಕಾಗತ್ತೆ. ಸೊ ಇದೇ ರೀತಿ ನಾವು ಒಂದು 5 kg ಎಲೆಗಳನ್ನ ಜಜ್ಕೋಬೇಕಾಗತ್ತೆ ಅರ್ಧಂಬರ್ಧ. ತಂಬಾಕು ಪುಡಿನ ನಾವು ಹಾಗೆ ಹಾಕ್ಕೋಬೋದು, ಸೊ ಇದರ ಜಜ್ಜೋ ಅವಶ್ಯಕತೆ ಇಲ್ಲ. ಇನ್ನು ಉಳಿದ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ನಾವು ನುಣ್ಣಗೆ ಜಜ್ಕೋಬೇಕಾಗತ್ತೆ. ಸೊ ಆ ಥರ ಜಜ್ಕೊಂಡ್ರೆ ಅದರಲ್ಲಿರೋ ಈ ರಸಾಂಶ ಸ್ವಲ್ಪ ಬೇಗನೆ ಹೀರ್ಕೊಳ್ಳುತ್ತೆ ನಾವು ಕಾಯಿಸ್ಬೇಕಾದ್ರೆ. ಈಗ ನಾವು ಈ ಅಗ್ನಿಅಸ್ತ್ರದಲ್ಲಿ ಬೇವಿನ ಎಲೆನೇ ಏನಕ್ಕೆ ಬಳಸ್ತೀವಿ ಮತ್ತು ಇದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಬೇವಿನ ಎಲೆಯಲ್ಲಿ ಕೀಟನಾಶಕ ಗುಣಗಳನ್ನು ಹೊಂದಿರುವ ಒಂದು ಪ್ರಮುಖವಾದ ಅಂಶ ಏನು ಅಂದರೆ ಅದು ಅಜಾರ್ಡೆಕ್ಟಿನ್ ಅಂತ. ಸೊ ಇದು ಏನು ಮಾಡುತ್ತೆ ಅಂದರೆ ಕೀಟಗಳನ್ನು ನಾಶ ಮಾಡುತ್ತೆ, ಹಾಗೂ ಶಿಲೀಂಧ್ರಗಳನ್ನು ಸಹ ಇದು ನಾಶ ಮಾಡುತ್ತೆ, ಹಾಗೂ ಯಾವುದೇ ರೀತಿಯ ಕೀಟಗಳು ಸಹ ಇದು ಬರದಂತೆ ತಡೆಗಟ್ಟುತ್ತೆ. ಹಾಗಾಗಿ ಇದನ್ನು ನಾವು ಒಂದು 5 kg ಎಲೆಗಳನ್ನ ತೆಗೆದುಕೊಂಡು ಬಂದು ಸೊ ಅಗ್ನಿಅಸ್ತ್ರದಲ್ಲಿ ಬಳಸ್ತೀವಿ. 5 kg ಬೇವಿನ ಎಲೆ ಜಜ್ಕೊಂಡ ಮೇಲೆ ಸೊ ಈಗ ನೆಕ್ಸ್ಟು ಅರ್ಧ kg ಬೆಳ್ಳುಳ್ಳಿನ ಸ್ವಲ್ಪ ನುಣ್ಣಗೆ ಜಜ್ಕೋಬೇಕಾಗತ್ತೆ. ಸೊ ಇದ್ರ ಪ್ರಾಮುಖ್ಯತೆ ಏನು ಮತ್ತು ಇದರಲ್ಲಿರೋ ಯಾವ ಅಂಶ ನಮಗೆ ಕೀಟನಾಶಕವಾಗಿ ವರ್ಕ್ ಆಗುತ್ತೆ ಅಂತ ಈಗ ತಿಳಿಸ್ಕೊಡ್ತೀನಿ. ಬೆಳ್ಳುಳ್ಳಿಯಲ್ಲಿ ಆಲ್ಸಿನ್ ಅನ್ನೋ ಒಂದು ಅಂಶ ಇದೆ. ಸೊ ಇದು ಆ್ಯಂಟಿಪೀಡೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಹಂಗಂದರೆ ಯಾವುದೇ ರೀತಿಯ ಕೀಟಗಳಾಗಿರಲಿ, ಹುಳುಗಳಾಗಿರಲಿ ಸಸ್ಯಗಳನ್ನ ತಿನ್ನದಂತೆ ಇದು ನೋಡ್ಕೊಳ್ಳುತ್ತೆ. ಸೊ ಇದರ ಒಂದು ಬಲವಾದ ವಾಸನೆ ಸೊ ಯಾವುದೇ ರೀತಿಯ ಕೀಟಗಳಾಗಿರಲಿ ಮತ್ತು ಹುಳುಗಳಾಗಿರಲಿ ಸೊ ಹಣ್ಣು ತಿನ್ನೋದಾಗಲಿ, ಕಾಂಡಗಳನ್ನ ಕೊರೆಯೋದಾಗಲಿ, ಎಲೆಗಳನ್ನ ತಿನ್ನೋಕ್ಕಾಗಲಿ ಸೊ ಯಾವುದೇ ಕೀಟಗಳು ಬರಲ್ಲ. ಸೊ ಹಾಗಾಗಿ ನಾವು ಬೆಳ್ಳುಳ್ಳಿಯನ್ನು ಸೊ ಅರೆ ಜಜ್ಕೊಂಡು ಸೊ ಕಾಯಿಸ್ಕೋಬೇಕಾಗತ್ತೆ. ಸೊ ಅರ್ಧ kg ಅಷ್ಟು ನಮಗೆ ಬೆಳ್ಳುಳ್ಳಿ ಸಾಕಾಗುತ್ತೆ. ಮೆಣಸಿನಕಾಯಿ ಕೂಡ ನಾವು ಒಂದು ಅರ್ಧ kg ಅಷ್ಟು ತೊಗೊಳ್ಬೇಕಾಗತ್ತೆ. ಸೊ ಇದನ್ನು ಕೂಡ ನಾವು ಅರ್ಧಂಬರ್ಧ ಜಜ್ಕೊಂಡು ಸೊ ಬಳಸಬೇಕಾಗತ್ತೆ. ನಂತರ ಇದು ಸಹ ಬೆಳ್ಳುಳ್ಳಿ ಯಾವ ರೀತಿ ನಮಗೆ ವರ್ಕ್ ಆಗುತ್ತೋ ಸೊ ಅದೇ ರೀತಿ ಇದು ಆ್ಯಂಟಿಪೀಡೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಯಾವ ಪ್ರಮುಖ ಅಂಶ ಒಂದು ಹೆಲ್ಪ್ ಆಗುತ್ತೆ ಅಂತ ಇದರಲ್ಲಿ ನೋಡೋಣ. ಮೆಣಸಿನಕಾಯಿಯಲ್ಲಿ ಕ್ಯಾಪ್ಸಿಸಿನ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಇದು ಸಹ ಕೀಟಗಳನ್ನ ತಡೆಗಟ್ಟುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ನಾವು ಅಗ್ನಿಅಸ್ತ್ರ ತಯಾರು ಮಾಡಬೇಕಾದ್ರೆ ಸೊ ಮೆಣಸಿನಕಾಯಿಯನ್ನು ಸಹ ನಾವು ಬಳಸ್ತೀವಿ. ಸೊ ಇದು ಒಂದು ಘಾಟಿಂದ ಕೂಡಿರುತ್ತೆ. ಸೊ ಹಾಗಾಗಿ ಕೀಟಗಳಾಗಿರ್ಬೋದು, ಹುಳುಗಳಾಗಿರ್ಬೋದು ಸೊ ಈ ಘಾಟಿಂದ ಕಚ್ಚೋಕ್ಕಾಗಲಿ ಮತ್ತು ತಿನ್ನೋದಕ್ಕಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾವು ಮೆಣಸಿನಕಾಯಿಯನ್ನು ಅರ್ಧ kg ಅಷ್ಟು ಬಳಸ್ತಾ ಇದ್ದೀವಿ. ನಂತರ ನಾವು ಹಸಿ ಶುಂಠಿನ ತೊಗೋತಿದ್ದೀವಿ, ಒಂದು ಅರ್ಧ kg ಅಷ್ಟು ಸಾಕಾಗುತ್ತೆ. ಸೊ ಈ ಅರ್ಧ kg ಅಷ್ಟು ಶುಂಠಿನ ಅರ್ಧಂಬರ್ಧ ಜಜ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ನಾವು ಅಗ್ನಿಅಸ್ತ್ರ ತಯಾರಿಕೆಯಲ್ಲಿ ಹಾಕ್ತಾಯಿದ್ದೀವಿ.
ಸೊ ಈ ಹಸಿ ಶುಂಠಿಯಲ್ಲಿರುವ ಯಾವ ಒಂದು ಅಂಶ ನಮಗೆ ಕೀಟನಾಶಕ ಮತ್ತು ನಿಯಂತ್ರಣವಾಗಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಹಸಿ ಶುಂಠಿಯಲ್ಲಿ ಜಿಂಜಿರಾಲಗಳು, ಶೋಗೋಲಗಳು, ಜಿಂಗಿ ಬೇರಿನಿಂದ ಒಂದು ಪ್ರಮುಖವಾದ ಅಂಶಗಳು ಇರ್ತವೆ. ಸೊ ಇವು ಕೂಡ ಕೀಟಗಳನ್ನು ನಾಶ ಮಾಡೋದಕ್ಕೆ ಮತ್ತು ಕೀಟಗಳನ್ನ ನಿಯಂತ್ರಣ ಮಾಡೋದಕ್ಕೆ ಪ್ರಮುಖವಾದ ಅಂಶ ಅಂತ ಹೇಳ್ಬೋದು, ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ನಾವು ಹಸಿ ಶುಂಠಿಯನ್ನು ಅಗ್ನಿ ಅಸ್ತ್ರದಲ್ಲಿ ಬಳಸಬೇಕಾಗುತ್ತೆ. ನೆಕ್ಸ್ಟ್ ನಾವು ತಂಬಾಕು ಪುಡಿಯನ್ನು ಬಳಸ್ತಾ ಇದ್ವಿ. ಸೊ ಇದನ್ನು ರುಬ್ಬುವ ಅವಶ್ಯಕತೆ ಇಲ್ಲ. ಸೊ ಇದನ್ನು ನಾವು ಹಾಗೇನೆ ಹಾಕ್ಕೋಬೋದು. ಸೊ ಇದರಲ್ಲಿರುವ ಯಾವ ಒಂದು ಅಂಶ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅಂತ ನೋಡೋಣ. ತಂಬಾಕಿನಲ್ಲಿರುವ ರಾಸಾಯನಿಕ ಅಂಶ ಅಂದರೆ ಅದು ನಿಕೋಟಿನ್. ಇದು ಸಹ ಕೀಟನಾಶಕವಾಗಿ ವರ್ಕ್ ಆಗುತ್ತೆ. ಅಲ್ಲದೆ ಶಿಲೀಂಧ್ರ ನಾಶಕವಾಗಿ ಹಾಗೂ ಬ್ಯಾಕ್ಟೀರಿಯಾಗಳ ನಾಶಕವಾಗಿ ಇದು ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಾವು ತಂಬಾಕನ್ನು ಅಗ್ನಿ ಅಸ್ತ್ರದಲ್ಲಿ ಬಳಸಬೇಕಾಗುತ್ತೆ. ಈ 5 ಪದಾರ್ಥಗಳನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಸೊ ಬೇಯಿಸ್ಕೊಳ್ಳಲು ನಮಗೆ 20 ಲೀಟ್ರು ಗೋಮೂತ್ರ ಬೇಕಾಗುತ್ತೆ. ಏನಕ್ಕೆ ಈ ಗೋಮೂತ್ರನೇ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ, ಸೊ ಈಗಾಗಲೇ ನಾನು ಹೇಳಿದ ಹಾಗೆ ಬೇವಿನ ಎಲೆ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಸೊ ಅದರಲ್ಲಿ ಪ್ರಮುಖವಾದ ಒಂದೊಂದು ಅಂಶಗಳು ಏನಿದ್ದಾವೆ, ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಮತ್ತು ಅದರಲ್ಲಿರೋ ಕೀಟನಾಶಕ ಒಂದು ಅಂಶ ಏನಿದೆ, ಸೊ ಅದನ್ನು ಹೆಚ್ಚು ಮಾಡೋದಕ್ಕೆ ನಾವು ಗೋಮೂತ್ರನ ಯೂಸ್ ಮಾಡಬೇಕಾಗುತ್ತೆ. ಸೊ ಗೋಮೂತ್ರದಲ್ಲಿಯೂ ಸಹ ಕೀಟನಾಶಕ ಹಾಗೂ ಕೀಟ ನಿಯಂತ್ರಣ ಅಂಶಗಳನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ನಾವು ಗೋಮೂತ್ರನೇ 20 ಲೀಟ್ರಷ್ಟು ಬಳಸಬೇಕಾಗುತ್ತೆ. ಸೊ ಒಂದು ಪಾತ್ರೆಯಲ್ಲಿ ಗೋಮೂತ್ರನ ತೆಗೆದುಕೊಂಡು ಸೊ ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ನ ಇದರಲ್ಲಿ ಹಾಕ್ಕೋಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೋತಿದ್ದೀನಿ. ಸೊ ಅರ್ಧ ಜಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಜಜ್ಜಿದ ಹಸಿಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ನೆಕ್ಸ್ಟು ಅರೆಬರೆ ಜಜ್ಜಿದ ಹಸಿ ಶುಂಠಿನೂ ನಾನು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ, ಹಾಗೂ ಅರ್ಧ kg ಅಷ್ಟು ತಂಬಾಕಿನ ಪುಡಿ. ಸೊ ಇದು ಸಹ ನಾವು ಹಾಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಜಜ್ಜೋ ಅವಶ್ಯಕತೆ ಇಲ್ಲ, ಇದು ಪುಡಿಯಾಗಿರೋದ್ರಿಂದ. ಸೊ ಈ 4 ಅಂಶಗಳ ಸೇರಿಸಿದ ಮೇಲೆ ಸೊ ನಾವು ಬೇವಿನ ಎಲೆಗಳ ಏನಿದ್ದಾವೆ, ಸೊ ಇದನ್ನು ಅರ್ಧದಷ್ಟು ಜಜ್ಜಿದ್ವಿ, ಇನ್ನೂ ಅರ್ಧ ಹಾಗೆ ಹಾಕ್ತಾಯಿದ್ವಿ. ಸೊ ಇದು ಚೆನ್ನಾಗಿ ಕುದಿಯೋದ್ರಿಂದ ಸೊ ನಾವು ಹಾಗೇನೂ ಹಾಕ್ಕೋಬೋದು ಬೇವಿನ ಎಲೆಗಳನ್ನ. ಸೊ 5 kg ಬೇವಿನ ಎಲೆಗಳನ್ನ ನಾನು ಹಾಕ್ಕೋತಿದ್ದೀನಿ. ಈ 5 ಪದಾರ್ಥಗಳು ಏನಿದ್ದಾವೆ, ಬೇವಿನ ಎಲೆ, ಶುಂಠಿ, ತಂಬಾಕು, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡ್ಮೇಲೆ ಸೊ ಇದನ್ನ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಒಂದು ರೌಂಡು ಕಲಸಿದ ಮೇಲೆ ಸೊ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ಕುದಿ ಬರುವಷ್ಟು ಇದನ್ನು ಕಾಯಿಸ್ಬೇಕಾಗುತ್ತೆ. ಈ ರೀತಿ ನಾವು ಈ 5 ಪದಾರ್ಥಗಳನ್ನ ಸೇರಿಸಿ ನಾವು ಕಾಯಿಸೋದ್ರಿಂದ, ಸೊ ಬೇಯಿಸೋದ್ರಿಂದ ಸೊ ಇದರಲ್ಲಿರುವ ಕೀಟನಾಶಕ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಈ ರೀತಿ ನಮ್ಮ ಹೊಲಗಳಲ್ಲಿ ಮಾಡ್ಕೊಂಡ್ಬಿಟ್ಟು ನಾವು ಸ್ಪ್ರೇ ಮಾಡ್ಬೋದು. ಸೊ ಇದು ಎಲ್ಲ ರೀತಿಯ ಗಿಡಗಳಿಗೂ ಮತ್ತು ಎಲ್ಲ ರೀತಿಯ ಹಣ್ಣಿನ ಗಿಡಗಳಿಗೂ ಅಲ್ಲದೆ ಇದು ಎಲ್ಲ ಕೀಟಗಳಿಗೂ ಒಂದು ವರ್ಕ್ ಆಗುತ್ತೆ. ಸೊ ಇದನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಿಬಿಟ್ಟು ಸೊ 5 ಕುದಿ ಬರುವಷ್ಟು ನಾವು ಇದನ್ನು ಕಾಯಿಸ್ಬೇಕಾಗುತ್ತೆ ಚೆನ್ನಾಗಿ. ಈ ರೀತಿ ನಾವು 5 ಕುದಿ ಬರೋ ತನಕ ಕುದಿಸ್ಕೊಳ್ಳೋದ್ರಿಂದ ಸೊ ಇದರಲ್ಲಿ ಹಾಕಿದ ಈ 5 ಪದಾರ್ಥಗಳು ಚೆನ್ನಾಗಿ ಬೆಂದುಬಿಟ್ಟು ಮತ್ತು ಅದರಲ್ಲಿರುವ ಒಂದು ಕೆಮಿಕಲ್ ಅಂಶನ ಸೊ ಆ ಗೋಮೂತ್ರದಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಅದರಲ್ಲಿ ನಾವು ಆ ಗೋಮೂತ್ರನ ಒಂದು ಬಟ್ಟೆಯ ಮೂಲಕ ಸೋಸ್ಕೊಂಡು ನಮ್ಮ ಹೊಲಕ್ಕೆ ನಾವು ಬಳಸ್ಕೋಬೋದು. ಸೊ ಈ ರೀತಿ ನಾವು ಒಂದು 5 ಕುದಿ ಬರೋಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ನಾವು 5 ಸರಿ ಕುದಿ ಬರೋ ತನಕ ಬೇಯಿಸ್ತಾ ಇದ್ದೀವಿ. ಈ ರೀತಿ ನಾವು ಚೆನ್ನಾಗಿ ಕುದಿಸ್ಬಿಟ್ಟು ಸೊ ಇದನ್ನು ಒಂದು ಮುಚ್ಚಳ ಮುಚ್ಚಿ 2 ದಿನಗಳ ಕಾಲ
ಮುಚ್ಚಿಡ್ಬೇಕಾಗತ್ತೆ. ಸೊ 2 ದಿನದ ನಂತರ ಅಂದರೆ 48 ಗಂಟೆಯ ನಂತರ ನಾವು ಇದನ್ನು ನಮ್ಮ ಹೊಲಕ್ಕೆ ಸ್ಪ್ರೇ ಮಾಡ್ಬೋದು. ಸೊ ಇದನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಸ್ಪ್ರೇ ಮಾಡಬೇಕು ಅನ್ನೋದಾದರೆ, ಸೊ 30 ml 1 ಲೀಟ್ರು ನೀರಿಗೆ ನಾವು ಬಳಸ್ಬೋದು. ಇಲ್ಲ 200 ಲೀಟ್ರು ಡ್ರಮ್ಗೆ ನಾವು 6 ಲೀಟ್ರು ಅಗ್ನಿಅಸ್ತ್ರನ ಬಳಸ್ಬೋದು. ಈ ರೀತಿ ಮಿಕ್ಸ್ ಮಾಡಿ ನಾವು ನಮ್ಮ ಹೊಲಗಳಿಗೆ ಸ್ಪ್ರೇ ಮಾಡ್ಕೊಳ್ಬೋದು. ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಸೊ ಇದು ಒಂದು ಸಾವಯವ ಮತ್ತು ನೈಸರ್ಗಿಕ ಪದ್ಧತಿಯಲ್ಲಿ ನಾವು ಒಂದು ಪ್ರಬಲವಾದ ಕೀಟನಾಶಕವನ್ನು ತಯಾರು ಮಾಡ್ಕೊಂಡಾಗುತ್ತೆ. ಸೊ ಇದು ಚೆನ್ನಾಗಿಯೂ ಕೂಡ ವರ್ಕ್ ಆಗುತ್ತೆ. ಸೊ ಇದನ್ನು ನಾವು ಈಸಿಯಾಗಿ ಒಂದೇ ದಿನದಲ್ಲಿನೇ ಇದನ್ನು ತಯಾರು ಮಾಡಿಕೊಂಡು ಸೊ 2 ದಿನ ಆದಮೇಲೆ ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಸೊ ಯಾವುದೇ ರೀತಿಯ ಕೆಮಿಕಲ್ ಯೂಸು ನಮ್ಮ ಹೊಲಕ್ಕೆ ಬೇಕಾಗಲ್ಲ. ಸೊ ಇದರಿಂದ ನಮಗೂ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಸೊ ಹಾಗಾಗಿ ನಾವು ಈ ಥರ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಸೊ ಕೀಟನಾಶಕ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಗೊಬ್ಬರಗಳಾಗಿರ್ಬೋದು ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡಿಕೊಂಡು ನಮ್ಮ ಹೊಲಕ್ಕೆ ಬಳಸೋದ್ರಿಂದ ಸೊ ನಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ, ಹಾಗೂ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಇಳುವರಿ ಕೂಡ ಉತ್ತಮವಾಗಿರುತ್ತೆ. ಸೊ ಇದೇ ರೀತಿಯ ಹೆಚ್ಚಿನ ಒಂದು ಬ್ರಹ್ಮಾಸ್ತ್ರ ಆಗಿರ್ಬೋದು, ನೀಮಾಸ್ತ್ರ ಆಗಿರ್ಬೋದು, ಮತ್ತು ಇದು ಅಗ್ನಿಅಸ್ತ್ರ ಮತ್ತು ಮೀನಾಸ್ತ್ರ ಇದೆ. ಇನ್ನೊಂದು ಹುಳಿ ಮಜ್ಜಿಗೆಯನ್ನು ಸಹ ನಾವು ಬಳಸ್ಬೋದು. ಈ ರೀತಿ ನಾವು ಸಾವಯವ ಪದ್ಧತಿಯಲ್ಲಿನೇ ಕೀಟನಾಶಕಗಳನ್ನು ತಯಾರು ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ನಾವು ಸ್ಪ್ರೇ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೂ ಇದೇ ಥರದ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸಿವಿಗೆ ಅಣಿಕಟ್ಟು ಕಟ್ಟುವ ಪ್ರತಿಗುಟ್ಟು ತಿಳಿಸುವ ಭಾರತ ಭಾಗ್ಯ ವಿಧಾತ ಅನ್ನ